ವೆಲ್ಕಮ್ ಟು ಆರ್ಕೆಲಾಗ್ ಗಾಯ್ಸ್. ಇವತ್ತು ನಾನು ಸೀಮೆ ಬದನೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ, ಬರ್ರಿ. ಇವಾಗಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1.5 ಕಪ್ ಅಷ್ಟು ಚೆನ್ನಾಗಿ ಬೇಳೆ ಹಾಕ್ಕೊತಿದ್ದೀನಿ. ನೀವು ತೊಗರಿ ಬೇಳೆ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಚೆನ್ನಾಗಿ ಬೇಳೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಇದು 3 ವಿಸಿಲ್ ಬರೋ ಮಟ್ಟ ಗ್ಯಾಸ್ ಮೇಲೆ ಇಡೋಣ. ಗ್ಯಾಸ್ ಹಚ್ಚಿಸ್ಕೊಂಡು 3 ವಿಸಿಲ್ ಬರಬೇಕು. ಬೇಳೆ ಕುದಿಯೋ ಮಟ್ಟ ನಾವು ಈ ಸೈಡ್ಗೆ ಇವಾಗ ಒಂದು ಬೋಗಣಿ ಇಡೋಣ. ಬೋಗಣಿ ಇಟ್ಟು ಅದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಇವಾಗ ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಜೀರಿಗೆ ಚಟ್ಪಟ್ ಅಂತ ಸಬ್ಸಿಡಿದಾದ್ಮೇಲೆ ಇವಾಗ ಇದಕ್ಕೆ ಒಂದು ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೇನೆ, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಕೆಂಪಗೆ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ 1 ಎಸಳಷ್ಟು ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸರಿಯಾಗಿ. ಫ್ರೈ ಆದಮೇಲೆ ಇವಾಗ 4 ಮೆಣಸಿನ್ಕಾಯಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಬೇಕು. ಬೇಳೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಮೇನ್ ಬೇಕಾಗಿದ್ದೆ ಸೀಮೆ ಬದನೆಕಾಯಿ. ಈ ಸೀಮೆ ಬದನೆಕಾಯನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಸ್ಲೈಸ್ ಆಗಿ ಪೀಸ್ ಆಗಿ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಸೇರಿಸ್ಕೊಂಡು ಇವಾಗ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕು. ಚೆಂದ ಫ್ರೈ ಆದಮೇಲೆ ಇವಾಗ ಅದಕ್ಕೆ 1 ಟೊಮ್ಯಾಟೊ ಹಣ್ಣು ಸೇರಿಸ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಂಡು ಚೆಂದಾಗೆ ಫ್ರೈ ಆಗಬೇಕು. ಇದೆಲ್ಲ ತರಕಾರಿನೂ ಫ್ರೈ ಆಗಬೇಕು. ಫ್ರೈ ಆದ್ಬಿಟ್ಟು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಬೇಗ ಹಾಕ್ಕೊಂಡ್ರೆ ಅದ್ರ ಜೊತೆ ತರಕಾರಿ ಎಲ್ಲ ಲಘುನ ಫ್ರೈ ಆಗ್ತವೆ, ಅಂದ್ರೆ ಹಣ್ಣಾಗಿ ಫ್ರೈ ಆಗ್ತವೆ. ಅದಕ್ಕೆ ಇವಾಗ ಒಂದು ಅರ್ಧ ಬಟ್ಲಷ್ಟು ಹುಣಸೆ ರಸ ಹಾಕೋತಿದ್ದೀನಿ. ಹುಣಸೆ ರಸ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಡೋಣ. ಇವಾಗ ಇದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯೋಕೆ ಬಿಡಿ, ಹಣ್ಣಾಗಿ ಕುದಿಲಿ. ಈಗ ಸೈಡಿಗೆ ನಾವು ಒಂದು ಮಸಾಲೆ ತಯಾರಿಸ್ಕೊಂಡು ಇದಕ್ಕೆ ಒಂದು ಅರ್ಧನಷ್ಟು ಕೊಬ್ಬರಿ ಹಾಕ್ಕೊಳ್ಳೋಣ. ಆಮೇಲೆ 1 ಸ್ಪೂನ್ ಗಸಗಸೆ ಹಾಕ್ಕೊಳ್ಳೋಣ. ಆಮೇಲೆ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿನ ಹಾಕ್ತಿದ್ದೀನಿ. ಆಮೇಲೆ 1 ಎಸಳಷ್ಟು ಕೊತ್ತಂಬರಿ ಹಾಕ್ಕೊಂಡು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಆದರೆ ಇದನ್ನ ಸೇರಿಸ್ಕೋಬಾರ್ದು, ಅಲ್ಲಿಗೆ ಸೈಡಿಗೆ ಇಡೋಣ. ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟಾದ್ಮೇಲೆ ಇಲ್ಲಿ ಮತ್ತೆ ಬಂದು 1, 2, 3 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಅದನ್ನ ಸೇರಿಸ್ಕೊಂಡು ಇವಾಗ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಪೇಸ್ಟ್ ಹಾಕ್ಕೊಳ್ಳೋಣ. ಪೇಸ್ಟ್ ಹಾಕ್ಕೊಂಡು ನಿಮಗೆ ಯಾವ ಹಂತದ ಬೇಕೋ ಆ ಹಂತಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ಕುದಿಯೋಕೆ ಬಿಡ್ತೀನಿ. ಕುದಿಯೋಕೆ ಬಿಟ್ಟಾದ್ಮೇಲೆ ನಮಗೆ ಆ ರೀತಿ ನೀರು ಮತ್ತೆ ಬೇಕಾಗತ್ತಲ್ಲ, ಅವಾಗ ಬೇಕಂದರೆ ನೀರು ಹಾಕ್ಕೋಬೋದು. ಈ ಸಾಂಬಾರು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿ, ಆಮೇಲೆ ಇಡ್ಲಿಗಂತೂ ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಇದನ್ನು ಕೆಂಪಕ್ಕಿ ಅಂತಾರಲ್ಲ ಆ ಥರ ಆ ಅನ್ನಕ್ಕೆ ನಾ ಕಾಂಬಿನೇಷನ್ ಮಾಡ್ಕೊತಿದ್ದೀನಿ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಈ ಥರ ಬಿಡಿ. ಇವಾಗ ಈಗ ಅದು ಕುದಿಬೇಕು. ಕುದಿಯೊಳಗೆ ನಾವು ಮತ್ತೆ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಕುದಿಯೋಕೆ ಬಿಡೋಣ. ಬೇಳೆ ಎಲ್ಲ ಪೂರ್ತಿ ಮಸಾಲೆ ತೊಗೋಬೇಕು, ಆಮೇಲೆ ತರಕಾರಿ ಎಲ್ಲ ಕುದಿಬೇಕು. ಅಲ್ಲಿ ಮಟ ನಾವು ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಕುದಿಯೋಕೆ ಬಿಡೋ ಮಟ ಅಂದರೆ ಇವಾಗ ಅದಕ್ಕೆ ನೀರು ಹಾಕ್ಕೋತಿದ್ದೀನಿ. ಯಾಕಂದರೆ ನನಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದ್ರ ಸಂಬಂಧ ನಾನು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ಅದನ್ನು ಕುದಿಯೋಕೆ ಬಿಟ್ಟಾದ್ಮೇಲೆ ನೋಡಿ, ನಿಮಗೆ ಉಪ್ಪು ಅದೆಲ್ಲ ನೋಡ್ಕೊಂಡು ಕುದಿಯೋಕೆ ಬಿಡಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು, ಹುಳಿ ಬರಬೇಕು ಸ್ವಲ್ಪ. ನೋಡಿ ಕುದಿಯುತ್ತಿದೆ ಸಾಂಬಾರು. ಈ ಕುದಿ ಹತ್ತಿದ ಮೇಲೆ ಇವಾಗ ಅದಕ್ಕೆ ಮುಚ್ಚಳ ಮುಚ್ಚಿ ಗ್ಯಾಸ್ ಬಂದ್ ಮಾಡಿ. ಗ್ಯಾಸ್ ಬಂದ್ ಮಾಡಿಕೊಂಡು ನಾನು ನೋಡ್ರಿ ರೆಡ್ ರೈಸ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆ ಸಾಂಬಾರು ತೊಗೊಂಡಿದ್ದೀನಿ ನೋಡ್ರಿ. ಥ್ಯಾಂಕ್ ಯು ಗಾಯ್ಸ್. ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್